ಕುಮಾರ್ ಒಂದು ಟ್ವೀಟ್ ಮಾಡಿದ್ದಾರೆ ನಿನ್ನೆ ಚತುರ್ಥ ಸುಲಿಬೆಲೆಯ ವಿಷಯದಲ್ಲಿ ಮುಂದುವರೆದ ಭಾಗ ಆಗಿ. ನಿಮಗೆ ಆ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ. ನೈತಿಕತೆ ಅಂದ್ರೆ ಏನು? ನೈತಿಕ ಅಧಿಕಾರ ಇಲ್ಲ. ನೈತಿಕತೆ ಅಂದ್ರೆ ಏನು? ನೈತಿಕ ಅಧಿಕಾರ ಅಂದ್ರೆ ಏನು? ಇವ್ರಿಗೊಬ್ಬರಿಗೆ ಅಧಿಕಾರ ಬರೆದು ಕೊಟ್ಟಿದೆಯಾ? ಸುನಿಲ್ ಕುಮಾರ್ ಅವ್ರಿಗೆ ಅಧಿಕಾರ ಬರೆದು ಕೊಟ್ಟಿದೆಯಾ? ಏನು ಹಸ್ತಾಂತರ ಮಾಡಿದೆಯಾ? ನೈತಿಕತೆ ಅನ್ನೋ ಅರ್ಥ ಹೇಳಿ ಅವ್ರು ಮೊದಲು. ಒಬ್ಬ ಮಹಿಳೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೈತಿಕತೆ ಇಲ್ಲ ಅಂತಂದರೆ ನೈತಿಕತೆಯ ಅರ್ಥವನ್ನು ಬಿಡಿಸಿ ಹೇಳಿ, ಅದಕ್ಕೆ ಉತ್ತರ ಕೊಡ್ತೀನಿ. ಅಂಗನವಾಡಿ ಎಷ್ಟಿದೆ ಅಂತ ಹೇಳಿ 69,000 ಅಂಗನವಾಡಿ ಕಟ್ಟಡಗಳಿದ್ದಾವೆ, 12,000 ಬಾಡಿಗೆ ಇದ್ದಾವೆ. ಎಷ್ಟು ಬೇಕಂತೆ ಅವ್ರಿಗೆ? ನನ್ನ ಇಲಾಖೆ, ಅವ್ರ ಇಲಾಖೆ, ಅವ್ರದ್ದು ಮಿನಿಸ್ಟರ್ ಆಗಿದ್ರಲ್ಲ, ಆ ಇಲಾಖೆ ಬಗ್ಗೆ ಹೇಳಲ್ಲ, 4 ನಿಗಮದ್ದು ಏನೇನಿದೆ ಅಂತ ಅವ್ರ ಬಗ್ಗೆ ಮಾತನಾಡಲ್ಲ. ನನ್ನ ಇಲಾಖೆ ಬಗ್ಗೆ ಕೇಳ್ತಾ ಇದ್ದಾರೆ, ಬನ್ನಿ ಅಂತ ಹೇಳಿ. ಉಡುಪಿಗೆ ಯಾವಾಗಿದ್ರೂ ಬರ್ತಾ ಇರ್ತೀನಿ, ಬನ್ನಿ ಅಂತ ಹೇಳಿ. ನನ್ನ ಇಲಾಖೆ ಬಗ್ಗೆ ಅವ್ರಿಗೆ ಏನೇ ಡೀಟೇಲ್ಸ್ ಬೇಕಾದರೂ ಬನ್ನಿ ಅಂತ ಹೇಳಿ. 69,000 ನಮ್ಮ ಅಂಗನವಾಡಿಗಳಿದ್ದಾವೆ. 69,000 ಅಂಗನವಾಡಿಗಳಲ್ಲಿ 4,000 ಮಿನಿ ಅಂಗನವಾಡಿಗಳಿದ್ದಾವೆ. ಅಷ್ಟೇ ಪ್ರಮಾಣದಲ್ಲಿ ಕಾರ್ಯಕರ್ತರು ಸಹಾಯಕಿಯರಿದ್ದಾರೆ. ಇನ್ನು ಏನು ಡೀಟೇಲ್ಸ್ ಬೇಕು ಅಂತ ಕೇಳಿ ಅವ್ರಿಗೆ. ಎಷ್ಟು ಬಾಡಿಗೆ ಕಟ್ಟಡ ಇದೆ, ಎಷ್ಟು ಸ್ವಂತ ಕಟ್ಟಡ ಇದೆ, ಎಷ್ಟು ನಗರದಲ್ಲಿದೆ, ಎಷ್ಟು ಹಳ್ಳಿಗಳಲ್ಲಿದೆ, ಎಷ್ಟು ಸೋರ್ತಾ ಇದೆ, ಎಷ್ಟು ಹೊಸ ಕಟ್ಟಡಗಳು ಬರ್ತಾ ಇದೆ, ಅವ್ರ ಕ್ಷೇತ್ರದಲ್ಲಿ ಎಷ್ಟು ಕಟ್ಟಡ ಇದೆ. ಮೊದಲು ಅವ್ರು ಏನು ಮಾಡ್ತಾರೆ ಅಂತಂದರೆ, ಭಾಳ ಚಂದ ಮಾತುಗಾರರು ಭಾಳ ಚಂದ ಮಾತುಗಾರರು ಅವ್ರನ್ನ ತಮ್ಮನ್ನು ತಾವು ಅತ್ಯಂತ ಬುದ್ಧಿವಂತ ಸರ್ವಜ್ಞ ಅಂತ ತಿಳ್ಕೊಂಡಿದ್ದಾರೆ. ಬೇರೆಯವರೆಲ್ಲರೂ ದಡ್ರು, ಅವರು ತಮ್ಮನ್ನ ತಾವು ಸರ್ವಜ್ಞ ಅಂತ ತಿಳ್ಕೊಂಡಿದ್ದಾರೆ.